ಇವತ್ತಿನ ಒಂದು ವಿಚಾರ ಬಂದ್ಬಿಟ್ಟು ಏನು ಅಂತಂದರೆ ಕ್ಯಾನ್ಸರ್ ರಿಲೇಟೆಡ್. ಇವತ್ತು ಮುಂಚೆಯಿಂದ ಏನು ಕಂಪೇರ್ ಮಾಡಿದ್ರೆ ಕ್ಯಾನ್ಸರ್ ಅನ್ನೋದು ಇತ್ತು. ಬಟ್ ಏನು ಅಂದರೆ ಭಾಳ ರೇರ್ ಕೇಸಸ್ಸು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾಯಿತ್ತು. ಇವತ್ತಿನ ದಿವಸ ಆ ಪರ್ಸೆಂಟೇಜು ನೋಡ್ದಂಗೆ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಏನು ಅಂದರೆ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡು ಏನಾದ್ರು ಒಂದು ಚೇಂಜಸ್ ಆಗಿರೋದ್ರಿಂದ, ನಮ್ಮ ಸಹಜವಾಗಿ ಯೋಚನೆ ಮಾಡಿದ್ರೆ ಈ ಪೆಸ್ಟಿಸೈಡ್ಸು ಅಥವಾ ಒಂದು ನಾವು ಯೂಸ್ ಮಾಡ್ತಾ ಇರತಕ್ಕಂಥ ವಿಚಾರ ಏನು ಅಂತಂದರೆ ಈ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದು, ಅದೊಂದು ಒಂದಷ್ಟು ನಾವು ಮನೆಯಲ್ಲೇ ಏನು ಚೇಂಜಸ್ ಮಾಡ್ದಿರ ಅದೇ ಮುಂಚಿನ ಥರನೇ ಇಟ್ಕೊಂಡ್ರೆ ನಾವು ಅದರಿಂದ ಪ್ರಿವೆಂಟ್ ಮಾಡ್ಬೋದಾ, ಏನಾದ್ರು ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳಿಬಿಟ್ಟು ಒಂದಿಷ್ಟು ಲಿಸ್ಟ್ ಔಟ್ ಮಾಡಿಕೊಂಡು ಭಾಳಷ್ಟು ಒಂದು ಪ್ರೋಟ್ ಯಾರು ಮಾಡಿದ್ದಾರೋ ಇದರಿಂದ ಏನೇನು ಲಾಭ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕಂತ ಅಂದ್ಕೊಂಡೆ. ಒಂದು ಇದನ್ನು ವಿತ್ ಪಿಕ್ಟೋರಿಯಲ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಏನಾದ್ರು ಒಂದು ಚಿಕ್ಕ ಚಿಕ್ಕ ಮೆಷರ್ ಮನೆಯಲ್ಲೇ ತೊಗೊಂತು ಅಂತಂದರೆ ಸೊ ದಟ್ ನಾವು ದೂರ ಇರ್ಬೋದು ಇದರಿಂದ. ಇಲ್ಲ ಅಂತಂದರೆ ಇದ್ರದ್ದು ಏನು ಅಂತಂದರೆ ಕಾಮನ್ನಾಗೆ ಇವಾಗ ಒಂದೊಂದು ಮನೆಗಳಲ್ಲಿ ಬಂದಿರೋದು ನಾನು ನೋಡಿದ್ದೀನಿ. ಭಾಳ ಪೇಯ್ನ್ಫುಲ್ ಪ್ರೊಸೀಜರ್, ಒಂದು ಭಾಳಷ್ಟು ಖರ್ಚು ಆಗುತ್ತೆ, ಮತ್ತು ಫ್ಯಾಮಿಲಿಗಳಿಗೆ ಅದನ್ನು ತಡ್ಕೊಳ್ಳೋಂಥ ಒಂದು ಶಕ್ತಿ ಆಗಲಿ ಭಾಳಷ್ಟು ಏನು ಅಂತಂದರೆ ಇದು ಯೋಚನೆ ಮಾಡೋ ವಿಚಾರ. ಅದು ನಮ್ಮ ಚಿಕ್ಕ ಚಿಕ್ಕ ಏನಾದ್ರು ಒಂದೊಂದು ಚೇಂಜಸ್ನ ಮಾಡಿಬಿಟ್ಟು ಒಂದು ಪ್ರಿವೆಂಟಿವ್ ಮೆಷರ್ ಥರ ತಗೊಳ್ತಾ ಆಗುತ್ತಾ ಅಂತ ಹೇಳಿಬಿಟ್ಟು ಒಂದು ಪ್ರಯತ್ನ. ಇದನ್ನು ಆದಷ್ಟು ಅಳವಡಿಸ್ಕೊಳ್ಳಿ ಅಷ್ಟೇ ಹೇಳೋದು. ಏನು ಅಂತಂದರೆ ಒಂದು ಬಂದು ನಮ್ಮಲ್ಲಿ ಈ ಪದಾರ್ಥಗಳನ್ನು ನಾವು ಯೂಸ್ ಮಾಡ್ತಿರ್ತೀವಿ, ಅದರಲ್ಲಿ ಇದು ಒಂದಷ್ಟನ್ನು ನೀವು ಏನು ಅಂತಂದರೆ ಉಪಯೋಗಿಸೋದನ್ನು ರೆಗ್ಯುಲರಾಗಿ ಇಟ್ಕೊಳ್ಳಿ. ಒಂದು ಏನು ಅಂದರೆ ಅರಿಶಿನ, ಇದು ಮುಂಚಿನಿಂದನೂ ಗೊತ್ತಿರೋಂಗೆ ಭಾಳ ಒಳ್ಳೆಯದು. ನಮ್ಮ ದಿನನಿತ್ಯದ ಅಡುಗೆನಲ್ಲಿ ಅದನ್ನು ಉಪಯೋಗಿಸ್ತಾ ಇರ್ತೀವಿ. ಅದರಲ್ಲಿ ಕರ್ಕುಮಿನ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ಏನು ಅಂತಂತಂದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಒಂದು ಏನಂತಂದರೆ ಈಗ ದಿನನಿತ್ಯದ ಒಂದು ಅಡುಗೆನಲ್ಲಿ ಉಪಯೋಗಿಸೋಂಥದ್ದು. ನಾರ್ತ್ ಇಂಡಿಯಾನಲ್ಲಿ ನೋಡ್ದಂಗೆ ಇದು ಹಸಿದು ಏನು ಶುಂಠಿ ಸಿಗುತ್ತಲ್ಲ ಅದೇ ಥರ ಹಸಿದು ಸಿಗುತ್ತೆ. ಅದರಲ್ಲಿ ಉಪ್ಪಿನಕಾಯಿ ಸದನೂ ಮಾಡಿಕೊಂಡು ತಿಂತಾರೆ. ಈ ಕರ್ಕುಮಿನ್ ಅನ್ನೋದು ಭಾಳಷ್ಟು ತುಂಬಾ ಉಪಯೋಗ. ಎಷ್ಟೋ ಕಡೆ ಗೊತ್ತಿರೋಂಗೆ ನಮ್ಮಲ್ಲಿ ಇಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡೋದ್ರಲ್ಲಿ ಅದು ಯೂಸ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಈ